ಲತಾಮ್ಮ ನಮಸ್ತೆ. ನಮಸ್ತೆ. ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಬೆಂಗಳೂರಲ್ಲಿ ತುಂಬಾ ಈ ತರ ವಿಶೇಷವಾಗಿ ಅದೂ ನಮ್ಮ ದಸರಾನ ಇಲ್ಲೇ ತಂದಿದ್ದೀರಾ. ಮೈಸೂರು ದಸರಾ ಇಲ್ಲೇ ನೋಡಂಗ್ ಆಗ್ತದೆ. ಎಷ್ಟು ದಿವಸ ನೀವು ತಗೊಂಡ್ರಿ ಇದು? ನಾವು ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಮೈಸೂರು ದಸರಾ ಅಂತ ಹೇಳ್ತಿದ್ದೀರಾ, ಸೊ ಆ ಒಂದು ಹೆಗ್ಗಳಿಕೆ ಅಮ್ಮನಿಗೆ ನಾವೇ ಕೊಡ್ಬೇಕು. ಯಾಕಂದ್ರೆ ಆ ಥರ ಒಂದು ಹೆಸರು ತಗೊಳ್ಳೋದನ್ನ ಸುಮ್ಮನೆ ಅಲ್ಲ. ಮೈಸೂರು ದಸರಾ ಅಂದ ತಕ್ಷಣ ಅದು ಜಗಜ್ಜಾಹಿರ. ಸೊ ಅಂತ ಆ ಒಂದು ಪ್ರಸಿದ್ಧಿನ ಅಮ್ಮ ಇಲ್ಲಿ ಪಡ್ಕೊಳ್ತಾ ಇದ್ದಾರೆ ಬೆಂಗಳೂರಲ್ಲಿ ನೆಲೆಸಿಟ್ಕೊಂಡು. ಅಂದ್ರೆ ಅದು ನಮ್ಮ ಒಂದು ಕುಟುಂಬದವರ ಒಂದು ಶ್ರಮನೂ ಇರ್ಬೋದು, ಅದಕ್ಕೆ ತಕ್ಕಂಥ ಪ್ರತಿಫಲ ಕೊಟ್ಟಿದ್ದಾರೆ ನಮಗೆ. ಸೊ ಅದಕ್ಕೆ ನಾವು ಅಮ್ಮನಲ್ಲಿ ಯಾವ ಥರ ನಾವು ಯಾವ ಒಂದು ವಿಧದಲ್ಲಿ ನಾವು ಪೂಜೆ ಮಾಡಿ ಅವ್ರನ್ನ ನಾವು ಉಳಿಸ್ಕೊಡಿದ್ವಿ ಅನ್ನೋದು ಗೊತ್ತಿಲ್ಲ. ನಮ್ಮ ತಂದೆ ಮಾಡಿರುವಂಥ ಒಂದು ಫಲ ನಮಗ್ ಸಿಗ್ತಾ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ನಿಮ್ಗೆ ಖುಷಿ ಆಗ್ತಿದ್ಯಾ ಅಂತ ಒಂದೇ ನಮ್ಗೆ ಖುಷಿನೂ ಆಗ್ತದೆ. ತಮ್ಮ ತುಂಬಾ ಎಫರ್ಟ್ ಆಗ್ತಾನೆ. ನವರಾತ್ರಿ ಅಂತ ಅಂದ ತಕ್ಷಣ ನಮಗೆ ಅದೇ 9 ದಿವಸ ನಮಗೆ ವಿಶೇಷ ಇದೆ. ನಾವು ನಮ್ಮ ದೇವಸ್ಥಾನದಲ್ಲಿ ಜಾತ್ರೆ ಆಗ್ಲಿ ಬೇರೆ ಮತ್ತೊಂದು ವಿಶೇಷ ಅಂತ ಏನೂ ಇಲ್ಲ. 9 ದಿವಸಗಳು ನಾವ್ ಏನ್ ಮಾಡ್ತೀವಿ ಪ್ರತಿದಿನ ಅಮ್ಮ ಪಟ್ಟೆ ಕುಡಿಸ್ದಾಗಿಂದ, ಅಂದ್ರೆ ಮುಂಚೆ ಎಲ್ಲ ಚಿಕ್ಕ ಮಟ್ಟದಲ್ಲಿ ನಡೀತಾ ಇದ್ದಂಥದ್ದು ಒಳಗಡೆ ಅಂದ್ರೆ ನಾವು ಬರೀ ಹಾಲಲ್ಲಿ ಮಾಡ್ತಾ ಇದ್ವಿ. ಇವಾಗ ನೋಡಿ ಎಲ್ಲೇ ಜಾಗ ಇದ್ರೂ ನಮಗೆ ಸಾಕಾಗ್ತಾ ಇಲ್ಲ. ಸೊ ಆ ಥರ ಒಂದು ಡೆಕೋರೇಷನ್ ನಡೆಸ್ಬೇಕು ಅಂದ್ರೆ ಅದಕ್ಕೆ ನನ್ನ ಶಶಿ ನನ್ನ ತಮ್ಮ ಆಗಲೇ ಮಾತಾಡಿದ ಅನ್ಸುತ್ತೆ. ಸೊ ಅವನ ಎಫರ್ಟ್ ತುಂಬಾ ಇದೆ. ಯಾಕಂದ್ರೆ ಈ ಸರಿ ಅಂತೂ ನಮ್ಮ ಮನೆಯವರು ಅವ್ನಿಗೆ ಯಾರು ಕೂಡ ಸಪೋರ್ಟ್ ಮಾಡಕ್ ಆಗದಿರುವಂತ ಒಂದು ಸಿಚುವೇಶನ್ ಅಲ್ಲಿ ಕೂಡ ಸೊ ಒಬ್ಬನೇ ನಿಂತು ಇಷ್ಟು ಮಾಡಿದ್ದಾರೆ. ನಮ್ಗೆ ಖುಷಿ ಆಗ್ತಾ ಇದೆ. ಆಕ್ಚುಲಿ ನಾವು ಈ ಸರಿ ಅನ್ಕೊಂಡಿದ್ವಿ ಚಿಕ್ಕದಾಗ್ಬಿಡತ್ತ ನಮ್ಗಿರೋ ಈ ಒಂದು ಪರಿಸ್ಥಿತಿ ಅಂತ. ಖಂಡಿತ ಇಲ್ಲ. ಅಮ್ಮಂದು ಸೇವೆ ಯಾವಾಗ್ಲೂ ಅಷ್ಟೇ. ನಮ್ಗೆ ಅನಿಸ್ತಾ ಇರೋದೇನಂದ್ರೆ ಅದು ಯಾವತ್ತೂ ನಿಲ್ಲಲ್ಲ. ಯಾರು ಇಲ್ದಿದ್ರು ಇದ್ರೂ ಕೂಡ ಸೂರ್ಯಚಂದ್ರ ಇರುವವರೆಗೂ ಶಾಶ್ವತವಾಗಿ ನಡೆಯುತ್ತೆ ಅಂತ ಇದೊಂದು ಸಾಕ್ಷಿ ಇವತ್ತು ನೋಡಿ. ಗಂಟೆ ಕೂಡ ಅದೇ 5 ಇಲ್ಲ, ನಿನ್ನೆನೂ ಅಷ್ಟೇ ತುಂಬಾ ಇತ್ತು. ಪ್ರತಿ ವರ್ಷ ನಾನು ಕೇಳ್ಪಟ್ಟಾಗ ಒಂದು 5,000 ಜನ ಈ ವರ್ಷ ಜಾಸ್ತಿ ಜನ ಬರ್ತಾರೆ ಅಂತ ಯಾವ ಸೆಲೆಬ್ರಿಟಿಗಳು ಬರ್ಬೋದು. ನಾವು ಸೆಲೆಬ್ರಿಟಿ ಅನ್ನೋದಕ್ಕಿಂತ ಅವರೆಲ್ಲ ಮನೆ ಮಕ್ಳ ತರ ಬರ್ತಾರೆ. ಸೊ ನಾವು ಅದನ್ನ ಹೇಳಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ನಾವು ಸೆಲೆಬ್ರಿಟಿ ಅಂತ ನಾವ್ ಯಾರು ಇನ್ವಿಟೇಷನ್ ಕೊಟ್ಟು ಆ ತರ ಬನ್ನಿ ಅಂತ ಕರೆಯೋ ತರ ಇಲ್ಲ ಈಗ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಇಲ್ಲ ಇದು ನಮ್ಮನೆ ಒಂದು ಕಾರ್ಯಕ್ರಮ ಇದು. ಸೊ ನಮ್ಮ ಅಮ್ಮಂದು ಒಂದು ವಿಜೃಂಭಣೆಯಾಗಿ ನಡೆಯುತ್ತೆ. ಸೊ ನಾವು ಹೋಗ್ಲೇಬೇಕು. ಅಷ್ಟಮಿ ದಿವಸ ಅಂತೂ ಯಾರು ಮಿಸ್ ಮಾಡೋದಿಲ್ಲ. ಪ್ರಿಯಾಂಕಾ ಮೇಡಮ್ ಆಗಲಿ ಬರ್ತಾರೆ. ಸೊ ಇನ್ನೂ ತುಂಬಾ ಜನ ಬರ್ತಾರೆ, ಹಲವಾರು ನಟಿಯರು. ಅದೇ ಹೇಳಕ್ ಹೆಸರು, ಯಾಕಂದ್ರೆ ಆ ದಿನ ಬಿಟ್ಬಿಟ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನಮ್ದೇ ಹೇಳಿಲ್ಲ ಅಂತ. ಖಂಡಿತವಾಗ್ಲೂ ಎಲ್ಲರಿಗೂ ಅಮ್ಮ ಒಂಥರ ತಾಯಿ ತರ, ಸಾಮಾನ್ಯರಿಂದ ಸೆಲೆಬ್ರಿಟಿ ಬಂದು. ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ಪ್ರತಿಯೊಬ್ರು ಬರ್ತಾರೆ ಅನ್ನೋ ನಿರೀಕ್ಷೆ ಇದೆ. ನೋಡೋಣ, ದುರ್ಗಾಷ್ಟಮಿ ದಿವಸ ನಿಮಗೆ ಗೊತ್ತಾಗುತ್ತೆ ಯಾರ್ಯಾರು ಬರ್ತಾರೆ ಅಂತ. ಆಮೇಲೆ ಇನ್ನು ಎಷ್ಟು ದಿವಸ? 9 ದಿವಸದಲ್ಲಿ ಏನೇನು ವಿಶೇಷತೆ ಇದೆ? ಇನ್ನು ಆಲ್ಮೋಸ್ಟ್ 9 ಡೇಸ್ ನಡೆಯುತ್ತೆ. 9 ಡೇಸ್ ನಡೆಯುತ್ತೆ. ಸೊ ನಮ್ಮಲ್ಲಿ ಆದ್ರೆ ನಾವು ಕಾಂಪ್ಲೆಕ್ಸ್ ಹಾಕಿರೋ ಹಾಗೆ ಬೆಳಿಗ್ಗೆ ಅಭಿಷೇಕ ಕಾರ್ಯಕ್ರಮ ಮಾಮೂಲಿ ಅಂತ ನಡೆಯುತ್ತೆ. ಅದಾದ್ಮೇಲೆ ಹೋಮ ಪ್ರತಿನಿತ್ಯ ವಿಶೇಷ ಹೋಮ ಇದೆ. ಅದಾದ್ಮೇಲೆ ಸಂಜೆ ಕಾರ್ಯಕ್ರಮ ಅಂತ ಹೇಳ್ತಾ ಬರುವಾಗ ಇದು ಮಹಿಳೆಯರಿಗೋಸ್ಕರನೇ, ಹೆಣ್ಮಕ್ಳು ಮಾಡಕ್ಕಂತಾನೆ ಇರುವಂತದ್ದು ಲಲಿತಾ ಸಹಸ್ರನಾಮ ಅಂತ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ರು ಸಾರ್ವಜನಿಕವಾಗಿ ನಡೆಯುವಾಗ ಸೊ ಎಲ್ಲರೂ ಭಾಗವಹಿಸಬಹುದು ಇದರಲ್ಲಿ ಕೂಡಿ. ಇವಾಗ ಹಾಕಿದ್ದಾರೆ ಇದು ಕುಂಕುಮ. ಪ್ರತಿಯೊಬ್ರು ಅರ್ಚನೆ ಮಾಡಿ ಒಂದಕ್ಕೆ ಹಾಕಿ ಒಂದು ತಟ್ಟೆಗೆ ಹಾಕ್ಬಿಟ್ಟು ಸೊ ಅದನ್ನ ಅಮ್ಮನ ಮುಂದೆ ಇಡ್ತೀವಿ. ಪೂಜೆ ಆದ ನಂತರ ಅದು ಎಲ್ಲರೂ ಕೂಡ ತಗೋಬಹುದು. ಸೊ ಇಂಥ ಒಂದು ಅವಕಾಶ ನಾವು ಇಲ್ಲಿ ಮಾಡ್ಕೊಟ್ಟಿದ್ದೀವಿ. ಯಾರೇ ಆದ್ರೂ ನಾವು ಅದನ್ನೇ ಕೇಳ್ತಾ ಇದ್ದೀವಿ, ಲಲಿತಾ ಸಹಸ್ರನಾಮ ಮಾಡ್ಬೇಕು ಅನ್ನೋರು ಮನೇಲಿ ಮಾಡ್ತೀರಾ, ಖಂಡಿತವಾಗ್ಲೂ ಎಲ್ಲ ಯಾರು ತಪ್ಸಲ್ಲ. ಅದೇ ಇಲ್ಲೂ ಬನ್ನಿ, ಅಮ್ಮನವರ ಮುಂದೆ ಕೂತು ಮಾಡೋದು ಅದೇ ಒಂದು ಬೇರೆ ತರ ರೀತಿ ಅಲ್ವಾ. ಸೊ ಒಂದು ಶಾಸ್ತ್ರಗಳ ಮುಂದೆ ಇಟ್ಕೊಂಡು ನಾವು ಮಾಡ್ತೀವಿ ಅಂದಾಗ ಅದ್ರ ಫಲ ಹೆಚ್ಚಾಗಿ ಸಿಗ್ತದೆ. ಸೊ ನೀವೆಲ್ಲ ಬಂದು ಲಲಿತಾ ಸಹಸ್ರನಾಮದಲ್ಲಿ ಭಾಗವಹಿಸಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಸೊ ಪ್ರತಿನಿತ್ಯ ನಡೆಯುತ್ತೆ. ಇನ್ನು 8 ದಿನ ಇದೆ. ಇವತ್ತು ಮುಗಿದೋಯ್ತು, ಇನ್ನು 8 ದಿನ ಇದೆ. ದಯವಿಟ್ಟು ಆ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಮೊದಲನೇದಾಗಿ ನಮ್ಗೆ ಅವಕಾಶ ಕೊಟ್ಟಂತ ನಿಮ್ಮ ಫ್ಯಾಮಿಲಿಗೂ ಹಾಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕಾಗುತ್ತೆ. ನಾವು ಕೂಡ ನಿಮಗೆ ಮುಖ್ಯವಾಗಿ ಅಶ್ವವೇಗ 24/7 ಅಂತ ಹೇಳಿ ಮಾಡಿದ್ದೀರಿ. ನಿಮಗೆ ನಾವು ಥ್ಯಾಂಕ್ಫುಲ್ ಆಗಿರ್ತೀವಿ. ಯಾಕೆಂದ್ರೆ ನೀವು ಮಾಡ್ತಾ ಇರೋದು ಎಲ್ಲ ಒಂಥರ ನಾನು ನೋಡ್ತಾ ಇರ್ತೀನಿ ಕಾರ್ಯಕ್ರಮಗಳನ್ನ, ಸ್ಪಿರಿಚುವಲ್ ಆಗಿರುತ್ತೆ. ಸೊ ಅದರಲ್ಲಿ ವಿಶೇಷ ಏನಂದ್ರೆ ಎಲ್ಲರಿಗೂ ತಲುಪಬೇಕು. ಈಗ ಸ್ಪಿರಿಚುವಲ್ ಅಂದ ತಕ್ಷಣ ಸುಮ್ಮನೆ ಯಾರೋ ಜ್ಯೋತಿಷಿ ಹೇಳ್ತಾರೆ, ಏನೋ ಹೇಳ್ತಾರೆ, ಸೊ ಅದನ್ನ ಬಂದು ನೀವು ನಡೆಸಿ ಅನ್ನೋ ಥರ ಇಲ್ಲ. ಅಲ್ಲಿ ಏನು ನಿಜ ಸ್ಥಿತಿ ಏನು ನಡೆಯುತ್ತೆ, ಎಲ್ಲರ ಜೀವನದಲ್ಲಿ ಏನು ನಡೆಯುತ್ತೆ, ಸೊ ಆ ಗ್ರಹಗತಿಗಳ ಬಗ್ಗೆ ಆಗಲಿ, ಒಂದು ಮಾಟ ಮಂತ್ರ ದೋಷಗಳದ್ದು, ಸೊ ಪ್ರತಿಯೊಂದು ನೀವು ಹೇಳ್ತಾ ಇರ್ತೀರಾ. ನನಗೆ ಬಹಳ ಖುಷಿ ಆಗುತ್ತೆ ಆ ವಿಚಾರಗಳು. ಯಾಕಂದ್ರೆ ಕೆಲವೊಂದು ನಮಗೆ ಗೊತ್ತಿರಲ್ಲ. ನಾವು ದೇವಸ್ಥಾನದಲ್ಲೇ ಹೇಳ್ಕೊಂಡು ಕೂಡ ಇದೆಲ್ಲ ಇದೆಯಾ ಅನ್ನೋ ಥರ ನಮಗೂ ಕೂಡ ಒಂದು ನಾಲೆಡ್ಜ್ ನಮಗೆ ಸಿಗ್ತಾ ಇದೆ ನಿಮ್ಮ ಮೂಲಕ ಅನ್ನೋದು. ಆ ಜ್ಞಾನ ಸಿಗ್ಬೇಕು ಅಂದ್ರೆ ಅದು ಸುಮ್ಮನೆ ಅಲ್ಲ, ಅದು ಅಮ್ಮನವರ ಪ್ರೇರಣೆ ಆಗಬೇಕು. ಅಥವಾ ಒಂದು ನಮಗೆ ಅದು ಆ ಶಕ್ತಿ ನಮಗೆ ಹೊಲಿತಾ ಇದೆ ಅಂದಾಗ ನಮ್ಗೆ ಸಿಗುತ್ತೆ. ಸೊ ಆ ಒಂದು ಚಾನ್ಸಸ್ ನಿಮ್ಮಿಂದ ನಮಗೆ ಸಿಗ್ತಾ ಇದೆ. ಅದಕ್ಕೆ ನಾನು ಥ್ಯಾಂಕ್ಫುಲ್. ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಎಲ್ಲರಿಗೂ ಹೆಚ್ಚಾಗಿ ಅಮ್ಮನವ್ರಿಗೆ ಥ್ಯಾಂಕ್ಸ್. ಖಂಡಿತ.
ಹ್ಯಾಪಿ ನವರಾತ್ರಿ. ಮತ್ತೆ ನಾನು ಅಶ್ವವೇಗ 24/7 ಅಂತ ಹೇಳ್ತಾ ಇದ್ದೀರಾ, 24/7 ಕೂಡ ನಿಮ್ಮ ಒಂದು ಚಾನಲ್ ಮೂಲಕ ಎಲ್ಲ ಒಳ್ಳೇದಾಗಿ ಪ್ರತಿಯೊಬ್ಬರಿಗೂ. ಸೊ ನಿಮ್ಮ ಚಾನಲ್ಗೂ ಕೂಡ ಒಳ್ಳೇದಾಗಿ ಆದಷ್ಟು ಬೇಗ ಇದು ಒಂದು ಸ್ಯಾಟಲೈಟ್ ಚಾನಲ್ ಆಗಿ ಹೊರಹೊಮ್ಮಿ ಅಂತ ನಾನು ಆಶಿಸ್ತೀನಿ ಮತ್ತೆ ವಿಶ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ಅಂಡ್ ಇದು ನನ್ನ 2ನೇ ವರ್ಷ ಬನ್ನಿ ಮಕ್ಕಳಮ್ಮ ದೇವಸ್ಥಾನಕ್ಕೆ. ನಾನು ಪ್ರತಿ ವರ್ಷ ಬರ್ತಾ ಇದ್ದೆ, ಬಟ್ ದಸರಾ ಟೈಮ್ಗೆ ಇದೇ ಸೆಕೆಂಡ್ ಟೈಮ್ ನಾನು ಇದು 9 ದಿನನೂ ಕಂಟಿನ್ಯೂ ಮಾಡಬೇಕು, 9 ದಿನನೂ ಬರಬೇಕು, ದೇವಿ ದರ್ಶನ ಮಾಡಬೇಕು ಅಂತ. ಇದು ಸೆಕೆಂಡ್ ಇಯರ್ ನಾನು ಈ ಥರ ಫಾಲೋ ಅಪ್ ಮಾಡ್ತಾ ಇರೋದು. ಸೊ ಲಾಸ್ಟ್ ಟೈಮ್ ನಾನು ಚಂಡಿಕಾ ಹೋಮ ಅಟೆಂಡ್ ಮಾಡಿದ್ದೆ. ನಿಜವಾಗ್ಲೂ ಇಟ್ ಇಸ್ ಒಂಥರ ಪಾಸಿಟಿವ್ ಫೀಲಿಂಗ್ ಅಂತ ಅಂತಾರಲ್ಲ, ಒಂಥರ ಧನ್ಯ ಆದೆ ಅಂತ ಅಂತಾರಲ್ಲ, ಸೊ ಆ ಥರ ಫೀಲಿಂಗ್ ನನಗೆ. ಸೊ ಇಟ್ ವಾಸ್ ವೆರಿ ವೆರಿ ನೈಸ್, ವೆರಿ ಪಾಸಿಟಿವ್. ಆ್ಯಂಡ್ ಇದು ಇತ್ತೀಚೆಗೆ ಇಷ್ಟು ವಿಜೃಂಭಣೆಯಿಂದ ಎಲ್ಲ ನಡೀತಾ ಇದೆ. ಬಟ್ ನಮ್ಮ ತಂದೆ ತಾಯಿ ಎಲ್ಲ ಚಿಕ್ಕ ವಯಸ್ಸಿಂದನೂ ಬರ್ತಾ ಇದ್ದಾರೆ, ಸ್ಪೆಷಲಿ ನಮ್ಮ ತಾಯಿ. ಸೊ ಇಲ್ಲಿ ಆಷಾಢದ ಪೂಜೆ ಅಂತ ಮಾಡ್ತಾರೆ. ಸೊ ಆಷಾಢ ಪೂಜೆನಲ್ಲಿ ಅವ್ರ ಮನೆಯಲ್ಲಿ ಎಲ್ಲ ತಿಂಡಿ ಪದಾರ್ಥಗಳೆಲ್ಲ ಮಾಡಿಕೊಂಡು ನೈವೇದ್ಯಕ್ಕೆ ಅಂತ ಬಂದು, ಅವಾಗ ಇದು ಊರಾಚೆ ಒಂದು ಸ್ವಲ್ಪ ಊರಾಚೆ ಇದ್ದಿದ್ರಿಂದ ಸೊ ಅವಾಗ ಅವರು ಇಲ್ಲಿಗೆ ಬಂದು ಅಡುಗೆ ನೈವೇದ್ಯ ಎಲ್ಲ ಕೊಟ್ಟು ಸೊ ಅವಾಗ್ಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ತಾಯಿ ಎಲ್ಲ ಬನ್ನಿ ಮಕ್ಕಳಮ್ಮ ದೇವಸ್ಥಾನಕ್ಕೆಲ್ಲ ಚಿಕ್ಕ ವಯಸ್ಸಿಂದನೂ ಬಂದಿದ್ದಾರೆ. ಸೊ ನಾನು ನಮ್ಮ ತಾಯಿನೇ ಫಾಲೋ ಮಾಡಿಕೊಂಡು ಇವಾಗ ಬನ್ನಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಪ್ರತಿ ಹುಣ್ಣಿಮೆಗೂ ಬರ್ತಾ ಇದೀನಿ. ಸೊ ದೇವಿ ಎಷ್ಟು ದಿನ ಕರ್ಸ್ಕೊತಾಳೋ ಕರ್ಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಲಿಟ್ರಲಿ ವಿ ಹ್ಯಾವ್ ಜಸ್ಟ್ ಗಿವನ್ ಅವರ್ ಸೆಲ್ಫ್ ಟು ಗಾಡೆಸ್ ಬನ್ನಿ ಮಕ್ಕಳಮ್ಮ ದೇವಿ. ಒನ್ ಆಫ್ ದಿ ಪ್ಯೂರೆಸ್ಟ್ ಡಿವೈನ್ ಆ್ಯಂಡ್ ಒಂಥರ ಸ್ಯಾಟಿಸ್ಫೈಯಿಂಗ್. ಇಲ್ಲಿ ಬಂದಿದ ತಕ್ಷಣ ಏನೋ ಒಂಥರ ನೆಮ್ಮದಿ.